ಸೌಹಾರ್ದ ಸಂಚಾರ ಸೌಹಾರ್ದ ಸಂಚಾರ ಸೌಹಾರ್ದ ಸಂಚಾರ ಸೌಹಾರ್ದ ಸಂಚಾರ ಹೃದಯ ಹೃದಯಗಳ ಬೆಸೆಯೋಣ. ಬ್ರಿಟಿಷರ ಗುಲಾಮರಾಗಿ ಬದುಕಬೇಕಾಗಿದ್ದ ನಾವು 1947 ಆಗಸ್ಟ್ 14 ಮಧ್ಯರಾತ್ರಿ ಬ್ರಿಟಿಷರನ್ನು ಭಾರತದಿಂದ ಓಡಿಸಲಿಕ್ಕೆ ಸಾಧ್ಯವಾಗಿದ್ದರೆ ಅದಕ್ಕೆ ಒಂದೇ ಒಂದು ಕಾರಣ. ಅಪ್ಪಡ ಹಿಂದೂವಾಗಿದ್ದ ಗಾಂಧೀಜಿ, ಅಪ್ಪಡ ಮುಸಲ್ಮಾನ ಅಬುಲ್ ಕಲಾಂ ಆಜಾದ್, ಅಪ್ಪಡ ಕ್ರಿಸ್ಟಿ ಆನಿ ಬೆಸೆಂಟ್ ಅವರೆಲ್ಲರೂ ಸೇರಿ. ಆದರೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಹಿಂದೂವಾಗಿ ಮುಸಲ್ಮಾನಾಗಿ ಕ್ರಿಸ್ತನಾಗಿ ಬದುಕುತ್ತಾರೆ. ರಾಷ್ಟ್ರದ ವಿಚಾರ ಬಂದಾಗ ನಾವೆಲ್ಲ ಭಾರತೀಯರು ಎನ್ನುವ ವಿಶಾಲವಾದ ಒಂದು ದೃಷ್ಟಿಕೋನವನ್ನು ಹೋರಾಡಿದರು. ಪರಿಣಾಮವಾಗಿ ನಾವು ಸ್ವಾತಂತ್ರ್ಯವನ್ನು ಪಡೆದೆವು. ಈ ಸಂದರ್ಭದಲ್ಲಿ ನಾವು ಯೋಚಿಸಬೇಕಾದ ಒಂದು ವಿಚಾರ, ಒಂದು ವೇಳೆ ಇನ್ನೊಮ್ಮೆ ಈ ರಾಷ್ಟ್ರದ ಸ್ವಾತಂತ್ರ್ಯ ಯಾರಾದರೂ ಅನ್ಯರ ಕೈಪಾಲಾದರೆ ಮತ್ತೆ ನಾವು ಅಥವಾ ನಮಗೆ ಸಿಕ್ಕಿರೋ ಸ್ವಾತಂತ್ರ್ಯ ಸುರಕ್ಷಿತವಾಗಿ ಉಳಿಬೇಕಾದರೆ ಒಂದೇ ಒಂದು ಅಸ್ತ್ರ ಈ ಒಂದು ಐಕ್ಯತೆ, ಒಂದು ದೃಢತೆ. ನಮ್ಮ ಪ್ರೀತಿಯ ಬಂಧುಗಳೇ, ನಾವೆಲ್ಲರೂ ಕೂಡ ಮನುಷ್ಯರು. ನಾನು ಮುಸಲ್ಮಾನ, ಇಲ್ಲಿ ಫಾದರ್ ಇದ್ದಾರೆ, ಇಲ್ಲಿ ಹಿಂದೂ ಬಂಧುಗಳಲ್ಲಿ ಇದ್ದಾರೆ. ಆದರೆ ಒಂದು ವಿಷಯ, ನಾವೆಲ್ಲ ಮನುಷ್ಯರು. ನಮ್ಮ ಹೃದಯದಲ್ಲಿ ನಮ್ಮ ಹೃದಯ ಬಡಿತದ ಕ್ರಮೀಕರಣಗಳೆಲ್ಲ ಒಂದೇ ರೀತಿ ಇದೆ. ಒಮ್ಮೆ ಉಸಿರು ನಿಂತು ಬಿಟ್ಟರೆ ಬದುಕು ಮುಗಿಯಿತು. ಇಂತಹ ನಶ್ವರವಾದ ಬದುಕಿನಲ್ಲಿ ನಾವು ಯಾಕಾಗಿ ಜಾತಿ ಮತದ ಹೆಸರಲ್ಲಿ ಜಗಳಾಡಬೇಕು? ಒಂದು ವೇಳೆ ನಾವು ಕೋಮುಗಲಭೆಗಳನ್ನು ಮಾಡಿ ಸತ್ತರೆ ಮತ್ತೆ ನಮ್ಮ ಮೇಲೆ ಶಸ್ತ್ರಕ್ರಿಯೆಗಳು ಶುರುವಾಗ್ತದೆ. ನಮ್ಮನ್ನು ಪೋಸ್ಟ್ ಮಾರ್ಟಮ್ ಹೆಸರಲ್ಲಿ ಮತ್ತೆ ನಮ್ಮ ಮೇಲೆ ಕತ್ತರಿಯನ್ನು ಹಾಕ್ತಾರೆ. ಅಂತಹ ಒಂದು ದುರ್ಮರಣಗಳು ನಮನಗಳು. ನಾವೀಗ ಅಲ್ಲಿಂದ ಪೋಲಿಪು ಮಾಸ್ಕಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದ್ವಿ. ಒಬ್ಬರೊಬ್ಬರನ್ನ ಕೈ ಹಿಡ್ಕೊಂಡು ಬಂದ್ವಿ. ಅವಾಗ ನನ್ಗನ್ಸ್ತು, ನನ್ನ ಜೊತೆ ನಡೀತಾ ಇದ್ದವ ಒಬ್ಬ ವ್ಯಕ್ತಿ ನಮ್ಮ ಸಹೋದರ. ನಾವೆಲ್ಲ ಇಲ್ಲಿ ನೆರೆದಿದ್ದ ಉದ್ದೇಶ ನಮ್ಮ ಹೃದಯಗಳನ್ನು ಬೆಸೆಯಲು. ಈಗಾಗಲೇ ಅದನ್ನು ನಾವು ಕೇಳಿದ್ದೇವೆ. ಹಾಗೂ ಇನ್ನೊಂದು, ಈ ಒಂದು ಯಾತ್ರೆಯನ್ನ ಆಯೋಜಿಸಿದ್ದು ಯುವಕರ ಸಂಘ. ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಇಂತಹ ಯುವಕರು ಬೇಕು. ಎಂತಹ ಯುವಕರೆಂದರೆ ಪರಸ್ಪರ ಒಗ್ಗಟ್ಟನ್ನು ಬೆಳೆಸುವ ಯುವಕರು. ದ್ವೇಷ ಮಾಡೋ ಯುವಕರು ನಮಗೆ ಬೇಡ. ನಮಗೆ ಸ್ಟ್ರೈಕ್ ಮಾಡೋರು ಬೇಡ. ನಮಗೆ ಪ್ರೀತಿ ಮಾಡುವ ಯುವಕರು ಬೇಕು. ಶಾಂತಿ ಕಾಪಾಡುವ ಯುವಕರು ಬೇಕು. ದೇಶ ಅಂತ ಬಂದಾಗ ನಾನು ಹಿಂದೂ ಅಲ್ಲ, ನಾನು ಕ್ರಿಶ್ಚಿಯನ್ ಅಲ್ಲ, ಮುಸಲ್ಮಾನ್, ಜೈನ, ಬೌದ್ಧ, ನಾನು ಯಾರೂ ಅಲ್ಲ. ದೇಶ ಅಂತ ಬಂದಾಗ ನಾವೆಲ್ಲ ದೇಶದ ಪ್ರಜೆಗಳು. ಎಲ್ಲ ಧರ್ಮ ಸಾರುವುದು ಒಂದೇ, ಶಾಂತಿ, ಪ್ರೀತಿ. ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತ ಒಂದು ದೇಶ ಜಗತ್ತಲ್ಲಿದ್ದರೆ ಅದು ನಮ್ಮ ದೇಶ ಮಾತ್ರ ಪ್ರಪಂಚದಲ್ಲಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸರಿಯಾಗಿ. ಅನಾದಿ ಕಾಲದಲ್ಲೂ ಕೂಡ ಮುಸ್ಲಿಮರು, ಕ್ರೈಸ್ತರು, ಬೌದ್ಧರು, ಜೈನರು ಸೌಹಾರ್ದತೆಯಿಂದ ಬಾಳಿ ಬದುಕಿದ್ದಾರೆ. ಇದನ್ನೆಲ್ಲ ನಾವು ಕಂಡಿದ್ದೇವೆ. ನಾವು ಇನ್ನೊಬ್ಬರ ಸಂತೋಷದಲ್ಲಿ ಭಾಗಿಯಾಗಬೇಕಂತೆ. ಆ ಸಂತೋಷಕ್ಕೆ ನಾವೇ ಕಾರಣರಾದರೆ ಅದಕ್ಕಿಂತ ದೊಡ್ಡದು ಬೇರೆ ಯಾವುದಿಲ್ಲ ಅಂತೆ. ಇನ್ನೊಬ್ಬರ ದುಃಖದಲ್ಲೂ ನಾವು ಭಾಗಿಯಾಗಬೇಕಂತೆ. ಆದರೆ ಆ ದುಃಖಕ್ಕೆ ನಾವು ಕಾರಣರಾಗಬಾರ್ದು. ಇದನ್ನು ನಾವು ಸರಿಯಾಗಿ ಆಲೋಚನೆ ಮಾಡಬೇಕು. ಸೌಹಾರ್ದ ಸಂಚಾರ ಸೌಹಾರ್ದ ಸಂಚಾರ ಸೌಹಾರ್ದ ಸಂಚಾರ